ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ದಿ SSLC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇದು ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಸುಸ್ವಾಗತ. ನೋಡಿ, ಸಾಕಷ್ಟು ವಿದ್ಯಾರ್ಥಿಗಳಾದರೆ ನಾಳೆ SSLC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬರುತ್ತೆ ಅಂತ ತುಂಬ ಜನ ಕೇಳ್ತಾಯಿದ್ರು. ಹಾಗೂ ತುಂಬ ಫೇಕ್ ಮೆಸೇಜ್ಗಳು ತುಂಬ ಹರಡ್ತಿದೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಅಂತ ಹೇಳ್ತಾಯಿದ್ರು. ನೋಡಿ, ಯಾವುದೇ ಕಾರಣಕ್ಕೂ ನಾನೊಂದು ಪಕ್ಕಾ ನ್ಯೂಸ್ ಕೊಡ್ತೀನಿ ನಿಮಗೆ. ನಿಮ್ಮದು ಈಗ ಏನೋ ರಿಸಲ್ಟ್ ನಾಳೆ ಅಂತೂ ಖಂಡಿತ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಯಾಕಂತ ಹೇಳ್ತೀನಿ ನೋಡಿ, ನಿಮ್ಮ ಒಂದು ಮೌಲ್ಯಮಾಪನ ಅಂದರೆ ವ್ಯಾಲ್ಯೂಯೇಷನ್ ಪ್ರೋಸೆಸ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ ನಿಮ್ಮ ಒಂದು 6th ಸ್ಟಾರ್ಟ್ ಆಗಿದೆ. ಇದೇ ಮಂತು 6th ಸ್ಟಾರ್ಟ್ ಆಗಿದೆ. ನಿಮಗೆ ಜೂನ್ 6th ಒಂದು ಮೌಲ್ಯಮಾಪನ ಸ್ಟಾರ್ಟ್ ಆಗಿದೆ. ಮೌಲ್ಯಮಾಪನ ಅಂದರೆ ಮುಗಿಬೇಕು, ವ್ಯಾಲ್ಯೂಯೇಷನ್ ಪ್ರೋಸೆಸ್ ಮುಗಿಬೇಕಂದ್ರೆ ತೊಗೋತದೆ ಒಂದು 10 to 15 ಡೇಸ್. ನಿಮ್ಮ ಒಂದು 10 ಡೇಸ್ ಆದರೆ ಮ್ಯಾಕ್ಸಿಮಮ್ ಬೇಕು. ನಿಮ್ಮ ಒಂದು ಏನೇ ಆಗಲಿ ದಿಸ್ ಮಂತ್ 15 ಆಫ್ಟರೇ ರಿಸಲ್ಟ್ ಬರುತ್ತೆ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಯಾವ ಮೆಸೇಜ್ಗೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆ ಥರ ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ತೀನಿ. ಬೇಕಾದ್ರೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ನಿಮ್ಮದು ಇನ್ನೂ ರಿಸಲ್ಟ್ನ ನಾನು ಎಲ್ಲಿ ಸಿಗುತ್ತೆ ಅಫಿಷಿಯಲ್ ಆಗಿ ಅಂದರೆ KRResult.nic.in ಅಂತ ಈ ಒಂದು ವೆಬ್ಸೈಟಲ್ಲಿ, ಅಂದರೆ ಕರ್ನಾಟಕದಲ್ಲಿರುವಂಥ ಅಫಿಷಿಯಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡುವಂಥ ಒಂದು ಕರ್ನಾಟಕದ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನಿಮ್ಮ ಎಲ್ಲ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಎಕ್ಸಾಂಪಲ್ ನೀವು ನೋಡ್ಬೋದು, ಸೆಕೆಂಡ್ PUC ರಿಸಲ್ಟ್ ಆಯಿತು, SSLC ಫಸ್ಟ್ ಎಕ್ಸಾಮ್ ರಿಸಲ್ಟ್ ಆಯಿತು, ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಆಯಿತು, ಮತ್ತು ಹಾಗೂ CET ಎಕ್ಸಾಮ್ ರಿಸಲ್ಟ್ ಕೂಡ ಆಯಿತು. ಪ್ರತಿಯೊಂದು ಗೌರ್ಮೆಂಟ್ ಯಾವುದೇ ರಿಸಲ್ಟ್ ಬಂದರೆ ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಶೋ ಆಗುತ್ತೆ. ಲಿಂಕ್ ಬೇಕಾದರೆ ನಾನು ರಿಸಲ್ಟ್ ಬಿಟ್ಟ ತಕ್ಷಣ ನಿಮ್ಗೆ ಕಳಿಸ್ತೀನಿ. ಯಾರು ನಮ್ಮ ಒಂದು ವಾಟ್ಸಪ್ ಚಾನಲಲ್ಲಿ ಜಾಯ್ನ್ ಆಗ್ತಾರೆ ಅವರಿಗೆಲ್ಲ ಲಿಂಕ್ ಸಿಗುತ್ತೆ, ಹೋಗಿ ಜಾಯ್ನ್ ಆಗ್ಬೋದು. ಇದೇ ಕಾರಣಕ್ಕೂ ನಿಮಗೆ ನಾಳೆ ರಿಸಲ್ಟ್ ಬರಲ್ಲ. ಸುಮ್ಮನೆ ತುಂಬ ಸಾಕಷ್ಟು ಇದೆ ನಾಳೆ ರಿಸಲ್ಟ್ ಬರುತ್ತೆ ಅಂತ ಕೇಳ್ತಿದ್ದೀರಾ. ಈಗ ನಿಮ್ಮ ವ್ಯಾಲ್ಯೂಯೇಷನ್ಸ್ ಪ್ರೋಸೆಸ್ಸಲ್ಲಿದೆ, ಅಂಡರ್ ಪ್ರೋಸೆಸ್ಸಲ್ಲಿ, ಅಂದರೆ ಇನ್ನೂ ಸ್ವಲ್ಪ ಟೈಮ್ ತೊಗೊಂಡಿದೆ. 10 ಡೇಸ್ ಆದರೂ ಮ್ಯಾಕ್ಸಿಮಮ್ ಬೇಕೇ ಬೇಕು. ಆಫ್ಟರ್ ಏನೇ ಒಂದು ಅಪ್ಡೇಟ್ ಬಂದರೂ ಯಾವಾಗ ರಿಸಲ್ಟ್ ಬರುತ್ತೆ ಅಂದರೆ ನಿಮಗೆ ನ್ಯೂಸಲ್ಲಿ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನ್ಯೂಸಲ್ಲಿ ಕೊಡಲ್ಲ. ಯಾಕಂದರೆ ಸೆಕೆಂಡ್ ಎಕ್ಸಾಮ್ದು ಸಡನ್ನಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನಿಮಗೆ ನೋಟಿಫಿಕೇಷನ್ ಆನ್ ಮಾಡಿಕೊಂಡಿರಿ, ಖಂಡಿತ ನೋಟಿಫಿಕೇಷನ್ ಬರುತ್ತೆ. ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬಿಟ್ಟಿದ ತಕ್ಷಣ ಚೆಕ್ಔಟ್ ಮಾಡ್ಕೋಬೋದು ಆಗಿರುತ್ತೆ. ನೀವು ಲಿಂಕು ಬೇಕಾದ್ರೆ ಕಳಿಸ್ತೀನಿ ನಾನು ರಿಸಲ್ಟ್ ಅನೌನ್ಸ್ಮೆಂಟ್ ಆದಾಗ. ನಾಳೆ ಯಾವುದೇ ಕಾರಣಕ್ಕೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಲ್ಲ. ಆರಾಮ್ ಫ್ರೀ ಆಗಿರಿ, ಹಾಲಿಡೇಸ್ನ ಎಂಜಾಯ್ ಮಾಡಿ ಅಷ್ಟೇ. ಟೇಕ್ ಕೇರ್ ಗೈಸ್, ಲವ್ ಯು. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ, ಅವರು ಕೂಡ ಈ ಇನ್ಫಾರ್ಮೇಷನ್ ತಿಳಿಲಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.